ಎಲ್ರಿಗೂ ನಮಸ್ಕಾರ. ಇವತ್ತಿನ ಬಿಗ್ಗೆಸ್ಟ್ ಬ್ರೇಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ ನಮ್ಮೆಲ್ಲರ ಬಹುನಿರೀಕ್ಷಿತ ಸಿನಿಮಾ ಟಾಕ್ಸಿಕ್ ರಿಲೀಸ್ ಡೇಟ್ ಮುಂದಕ್ಕೆ ಹೋಗಿದೆ. ಹೌದು, ಈ ಒಂದು ಅನಿರೀಕ್ಷಿತ ನಿರ್ಧಾರದ ಹಿಂದಿನ ನಿಜವಾದ ಕಾರಣಗಳೇನು? ಬನ್ನಿ ಇದ್ರ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಳ್ಳೋಣ. ಒಂದು ದೊಡ್ಡ ಸಿನಿಮಾ ಅದರ ರಿಲೀಸ್ ಡೇಟ್ ಸಡನ್ ಆಗಿ ಚೇಂಜ್ ಆಗತ್ತೆ. ಹಾಗಾದ್ರೆ ಯಶ್ ಅವರ ಈ ಹೊಸ ಚಿತ್ರದ ಬಿಡುಗಡೆ ದಿನಾಂಕವನ್ನು ಯಾಕೆ ದಿಢೀರಂತ ಬದಲಾಯಿಸಲಾಯಿತು? ಇದರ ಹಿಂದಿರೋ ಅಸಲಿ ಕತೆ ಏನು? ತೆರೆಮರೆಯಲ್ಲಿ ನಡೆದಿದ್ದೇನು ಅಂತ ಒಂದೊಂದಾಗೆ ನೋಡೋಣ. ಮೊಟ್ಟ ಮೊದಲನೇದಾಗಿ ನಡೆದಿದ್ದೇನು ಅಂತ ನೋಡೋಣ. ಟಾಕ್ಸಿಕ್ ಎ ಫೇರಿ ಟೇಲ್ ಫಾರ್ ಗ್ರೋನ್-ಅಪ್ಸ್ ಚಿತ್ರದ ಮಾರ್ಚ್ ತಿಂಗಳ ಬಿಡುಗಡೆಯನ್ನ ಅಧಿಕೃತವಾಗಿ ಮುಂದೂಡಲಾಗಿದೆ. ಈ ಒಂದು ಘೋಷಣೆ ಇದೆಯಲ್ಲ, ಇಡೀ ಚಿತ್ರರಂಗದಲ್ಲೇ ಒಂದು ದೊಡ್ಡ ಸಂಚಲನವನ್ನೇ ಸೃಷ್ಟಿ ಮಾಡಿದೆ. ಇಲ್ಲಿ ನೋಡಿ, ಪ್ಲಾನ್ಗಳು ಎಷ್ಟು ಬೇಗ ಚೇಂಜ್ ಆಗಿದೆ ಅಂತ. ಮಾರ್ಚ್ 8ಗೆ ಬರಬೇಕಿದ್ದ ಟ್ರೈಲರ್ ಲಾಂಚ್ ಕ್ಯಾನ್ಸಲ್. ಮಾರ್ಚ್ 19ಕ್ಕೆ ವರ್ಲ್ಡ್ ವೈಡ್ ರಿಲೀಸ್ ಆಗಬೇಕಿದ್ದ ಸಿನಿಮಾ ಈಗ ನೇರವಾಗಿ ಜೂನ್ 4ಕ್ಕೆ ಶಿಫ್ಟ್ ಆಗಿದೆ. ಇದು ಸುಮ್ಮನೆ ಒಂದು ಸಣ್ಣ ಬದಲಾವಣೆ ಅಲ್ಲ, ಇದೊಂದು ದೊಡ್ಡ ಸ್ಟ್ರಾಟಜಿಕ್ ಮೂವ್. ಈ ನಿರ್ಧಾರದ ಮಹತ್ವ ಏನ್ ಗೊತ್ತಾ? ಈ ಒಂದೇ ಒಂದು ಪೋಸ್ಟ್ಪೋನ್ಮೆಂಟಿಂದ ಈ ವರ್ಷದ ಅತಿ ದೊಡ್ಡ ಬಾಕ್ಸ್ ಆಫೀಸ್ ಕ್ಲಾಶ್ ಇದೆಯಲ್ಲ, ಅದು ತಪ್ಪೋಗಿದೆ. ಇದು ಕೇವಲ ಒಂದು ದಿನಾಂಕ ಬದಲಾವಣೆ ಅಲ್ಲ, ಇದೊಂದು ಗೇಮ್ ಚೇಂಜಿಂಗ್ ಸ್ಟೆಪ್. ಓಕೆ, ಹಾಗಾದ್ರೆ ಈ ಡಿಲೇಗೆ ಟೀಮ್ ಕೊಟ್ಟಿರೋ ಅಫಿಷಿಯಲ್ ರೀಸನ್ ಏನು? ಅವರ ಪ್ರಕಾರ ಇದು ನಮ್ಮ ದೇಶದೊಳಗಿನ ಸಮಸ್ಯೆಯಿಂದ ಆಗಿರೋದಲ್ಲ, ಬದಲಾಗಿ ಇದೊಂದು ಗ್ಲೋಬಲ್ ಚಾಲೆಂಜ್. ಈ ಭೌಗೋಳಿಕ ರಾಜಕೀಯ ಅಸ್ಥಿರತೆ ಅಂದ್ರೆ ಏನಪ್ಪಾ ಅಂತ ಯೋಚನೆ ಮಾಡ್ತಿದ್ರೆ, ಸಿಂಪಲ್ ಆಗಿ ಹೇಳಬೇಕಂದ್ರೆ ಬೇರೆ ಬೇರೆ ದೇಶಗಳ ನಡುವೆ ನಡೆಯೋ ರಾಜಕೀಯ ಜಗಳ ಅಥವಾ ಯುದ್ಧದ ವಾತಾವರಣ. ಇದು ಬರೀ ಪಾಲಿಟಿಕ್ಸ್ ಮೇಲೆ ಅಷ್ಟೇ ಅಲ್ಲ, ವ್ಯಾಪಾರ, ಬಿಸ್ನೆಸ್ ಅಷ್ಟೇ ಯಾಕೆ, ನಮ್ಮ ಸಿನಿಮಾ ರಿಲೀಸ್ ಮೇಲೂ ಪರಿಣಾಮ ಬೀರುತ್ತೆ. ಇಲ್ಲಿ ಆಗಿರೋದು ಅದೇ. ನಿರ್ಮಾಪಕರು ಕೊಟ್ಟಿರೋ ಕಾರಣಗಳನ್ನ ನೋಡಿದ್ರೆ, ಮೊದಲನೇದು ಮಿಡಲ್ ಈಸ್ಟ್ನಲ್ಲಿ ನಡೀತಿರೋ ಯುದ್ಧದ ಪರಿಸ್ಥಿತಿ. ಇದರಿಂದ UAE, ವೆಸ್ಟ್ ಏಷ್ಯಾ ಈ ಥರದ ದೊಡ್ಡ ಓವರ್ಸೀಸ್ ಮಾರ್ಕೆಟ್ಗಳಲ್ಲಿ ಸಿನಿಮಾ ರಿಲೀಸ್ ಮಾಡೋದು ರಿಸ್ಕಿಯಾಗಿದೆ. ಅವರ ಓವರ್ಸೀಸ್ ಪಾರ್ಟ್ನರ್ ಕೂಡ ಸದ್ಯಕ್ಕೆ ಬೇಡ, ಸ್ವಲ್ಪ ಕಾಯೋಣ ಅಂತ ಸಲಹೆ ಕೊಟ್ಟಿದ್ದಾರೆ. ಅವರ ಮೇನ್ ಗೋಲ್ ಏನಂದ್ರೆ ಸಿನಿಮಾನ ಎಲ್ಲರಿಗೂ ಸೇಫ್ ಆಗಿ ದೊಡ್ಡ ಮಟ್ಟದಲ್ಲಿ ತಲುಪಿಸ್ಬೇಕು ಅನ್ನೋದು. ಈ ನಿರ್ಧಾರವನ್ನ ಸುಮ್ಮನೆ ತಗೊಂಡಿಲ್ಲ ಅನ್ನೋದಕ್ಕೆ ಸ್ವತಃ ರಾಕಿಂಗ್ ಸ್ಟಾರ್ ಯಶ್ ಅವರ ಈ ಮಾತುಗಳೇ ಸಾಕ್ಷಿ. ಇದು ಪಾರ್ಟ್ನರ್ಸ್, ಫ್ಯಾನ್ಸ್ ಎಲ್ಲರನ್ನೂ ಮನಸ್ಸಲ್ಲಿಟ್ಕೊಂಡು ಅವಸರದಲ್ಲಿ ರಿಲೀಸ್ ಮಾಡೋದು ಬೇಡ ಅಂತ ತಗೊಂಡಿರೋ ಒಂದು ಪ್ರಬುದ್ಧ ಹೆಜ್ಜೆ. ಸರಿ, ಇದು ಅಫಿಷಿಯಲ್ ಕಾರಣ ಆಯಿತು. ಆದರೆ ತೆರೆಮರೆಯಲ್ಲಿ ಇನ್ನೊಂದು ದೊಡ್ಡ ಕಥೆನೇ ಇದೆ. ಈ ಪೋಸ್ಟ್ಪೋನ್ಮೆಂಟಿಂದ ಆಗಿರೋ ಒಂದು ಸೈಲೆಂಟ್ ಅಡ್ವಾಂಟೇಜ್ ಇದೆ. ಏನದು? ಒಂದು ವೇಳೆ ಸಿನಿಮಾ ಮುಂದೂಡ್ದಿದ್ರೆ ಮಾರ್ಚ್ 19ಕ್ಕೆ ಏನಾಗ್ತಿತ್ತು? ಒಂದ್ ಕಡೆ ನಮ್ಮ ಯಶ್ ಅವರ ಟಾಕ್ಸಿಕ್, ಇನ್ನೊಂದ್ ಕಡೆ ಬಾಲಿವುಡ್ನ ರಣವೀರ್ ಸಿಂಗ್ ಅವರ ಧುರಂಧರ್ 2. ಅಬ್ಬಬ್ಬಾ, ಎಂಥ ದೊಡ್ಡ ಕ್ಲಾಶ್ ಆಗ್ತಿತ್ತು ಅಲ್ವಾ? ಎರಡೂ ಕೂಡ ದೊಡ್ಡ ಬಜೆಟ್, ಪ್ಯಾನ್ ಇಂಡಿಯಾ ಲೆವೆಲ್ನ ಸಿನಿಮಾಗಳು. ಆದ್ರೆ ಈಗ ಆ ದೊಡ್ಡ ಯುದ್ಧ ತಪ್ಪಿದೆ. ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಪ್ರಕಾರ ಇದು ಸಖತ್ ಸ್ಮಾರ್ಟ್ ಬಿಸ್ನೆಸ್ ಮೂವ್. ಯಾಕಂದ್ರೆ ಒಂದೇ ದಿನ 2 ದೊಡ್ಡ ಸಿನಿಮಾ ಬಂದ್ರೆ ಆಡಿಯನ್ಸ್ ಡಿವೈಡ್ ಆಗ್ತಾರೆ, ಕಲೆಕ್ಷನ್ ಕೂಡ ಹಂಚೋಗುತ್ತೆ. ಈಗ ಎರಡೂ ಸಿನಿಮಾಗಳಿಗೂ ತಮ್ಮದೇ ಆದ ಸ್ಪೇಸ್ ಸಿಕ್ಕಿದೆ. ಎರಡೂ ಕೂಡ ಚೆನ್ನಾಗಿ ಬಿಸ್ನೆಸ್ ಮಾಡ್ಬೋದು. ಇದು ಈಗೋ ಕ್ಲಾಶ್ ಅಲ್ಲ, ಇದು ಪಕ್ಕಾ ಬಿಸ್ನೆಸ್ ಸ್ಟ್ರಾಟಜಿ. ಎಲ್ಲ ಪಾಯಿಂಟ್ಸ್ನ ಒಟ್ಟಿಗೆ ಇಟ್ಟು ನೋಡಿದಾಗ ನೋಡಿ, ಇದು ಸಿಂಪಲ್ ಪೋಸ್ಟ್ಪೋನ್ಮೆಂಟ್ ಅಲ್ಲ, ಇದೊಂದು ಪಕ್ಕಾ ಗೇಮ್ ಪ್ಲಾನ್. ಮೊದಲನೇದಾಗಿ ಗ್ಲೋಬಲ್ ಮಾರ್ಕೆಟ್ನ ಸೇಫ್ ಮಾಡ್ಕೊಳ್ಳೋದು, ಎರಡನೇದಾಗಿ ಡೊಮೆಸ್ಟಿಕ್ ಕಾಂಪಿಟೇಷನ್ನ ಪೂರ್ತಿಯಾಗಿ ಅವಾಯ್ಡ್ ಮಾಡೋದು, ಮತ್ತು ಮೂರನೇದಾಗಿ ಜೂನ್ 4ಕ್ಕೆ ಬಂದು ಯಾವುದೇ ಡಿಸ್ಟರ್ಬೆನ್ಸ್ ಇಲ್ಲದೆ ಬಾಕ್ಸ್ ಆಫೀಸ್ನ ಡಾಮಿನೇಟ್ ಮಾಡೋದು. ಪರ್ಫೆಕ್ಟ್ ಸ್ಟ್ರಾಟಜಿ ಅಲ್ವಾ? ಒಟ್ಟಿನಲ್ಲಿ ಹೇಳೋದಾದ್ರೆ ಇದನ್ನ ಒಂದು ಹೆಜ್ಜೆ ಹಿಂದೆ ಇಟ್ಟಿದ್ದಾರೆ ಅಂತ ಅನ್ಕೋಬಾರ್ದು. ಇದೊಂದು ಸೋಲಲ್ಲ, ಬದಲಾಗಿ ದೊಡ್ಡ ಗೆಲುವಿಗಾಗಿ ಮಾಡಿಕೊಂಡ ಒಂದು ಯುದ್ಧತಂತ್ರದ ಭಾಗ. ದಿಸ್ ಈಸ್ ರಾಕಿಂಗ್ ಸ್ಟಾರ್ ಯಶ್ ಪ್ಲೇಯಿಂಗ್ ಚೆಸ್, ನಾಟ್ ಚೆಕರ್ಸ್. ಕೊನೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ. ಮುಂದೆ ದೊಡ್ಡ ಬ್ಲಾಕ್ ಬಸ್ಟರ್ ಸಿನಿಮಾಗಳು ಹೀಗೇನೊಂದು ಫಿಕ್ಸ್ಡ್ ಡೇಟ್ ಮೇಲೆ ಡಿಪೆಂಡ್ ಆಗೋ ಬದಲು ಗ್ಲೋಬಲ್ ಪರಿಸ್ಥಿತಿಗೆ ತಕ್ಕ ಹಾಗೆ ತಮ್ಮ ರಿಲೀಸ್ ಪ್ಲಾನ್ನ ಚೇಂಜ್ ಮಾಡ್ಕೊಳ್ತಾರಾ? ಇದೇ ಹೊಸ ಟ್ರೆಂಡ್ ಆಗುತ್ತಾ? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ